ಇಮೇಜ್ ಎಡಿಟಿಂಗ್ ಅಂತ ಬಂದಾಗ ಒನ್ ಆಫ್ ದ ಬೆಸ್ಟ್ ಸಾಫ್ಟ್ವೇರ್ ಬಂದ್ಬಿಟ್ಟು Adobe ಫೋಟೋಶಾಪ್. ಸೊ ನೀವೊಬ್ಬ ಗ್ರಾಫಿಕ್ ಡಿಸೈನರ್ ಆಗಿರ್ಬೋದು, ಇಲ್ಲದಿದ್ದರೆ ಡಿಜಿಟಲ್ ಆರ್ಟಿಸ್ಟ್ ಆಗಿರ್ಬೋದು, ಅನಿಮೇಷನ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡ್ತಾ ಇರ್ಬೋದು, ಫಿಲ್ಮಲ್ಲಿ ಎಡಿಟಿಂಗ್ ವರ್ಕ್ ಮಾಡ್ತಾ ಇರ್ಬೋದು, ವಿಡಿಯೋ ಎಡಿಟರ್ ಆಗಿರ್ಬೋದು, ಯಾವುದೇ ಒಂದು ಕ್ರಿಯೇಟಿವ್ ಇಂಡಸ್ಟ್ರಿಯಿಂದ ನೀವು ಬಿಲಾಂಗ್ ಆಗಿದ್ರೆ ನಿಮಗೆ Adobe ಫೋಟೋಶಾಪ್ ಅನ್ನುವಂಥದ್ದು ಮಸ್ಟ್ ಆ್ಯಂಡ್ ಶುಡ್ ಎಡಿಟಿಂಗ್ ಸಾಫ್ಟ್ವೇರ್ ಆಗಿರುತ್ತೆ. Adobe ಫೋಟೋಶಾಪಲ್ಲಿ ನಿಮಗೆ ಮೇನ್ ಆಗಿ ಇಮೇಜ್ ಎಡಿಟಿಂಗ್, ಕಲರ್ ಕರೆಕ್ಷನ್, ಸ್ಕಿನ್ ಟೋನ್ ಎಡಿಟಿಂಗ್, ಬ್ಯಾಕ್ಗ್ರೌಂಡ್ ರಿಮೂವಲ್, ಈ ರೀತಿ ಮಲ್ಟಿಪಲ್ ಎಡಿಟಿಂಗ್ ಅಪ್ಲಿಕೇಶನ್ಸ್ನ ನೀವು ಕ್ರಿಯೇಟ್ ಮಾಡ್ಕೋಬೋದು. ಬ್ಯಾನರ್ ಡಿಸೈನ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಪೋಸ್ಟ್ ಡಿಸೈನ್ಸ್ ಇರ್ಬೋದು, ಬ್ರೌಚರ್ ಡಿಸೈನ್ಸ್, ಯಾವುದೇ ಒಂದು ಪ್ರಾಡಕ್ಟ್ ಮಾಕಪ್ ಕ್ರಿಯೇಷನ್ ಮಾಡಲಿಕ್ಕಿದ್ರೆ ನೀವು Adobe ಫೋಟೋಶಾಪಲ್ಲಿ ಮಾಡ್ಬೋದು. Adobe ಫೋಟೋಶಾಪ್ನ ರಿಲೇಟೆಡ್ ನಾನು ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೇನೆ. ಸೊ ಈ ವರ್ಕ್ಶಾಪ್ ಬಂದುಬಿಟ್ಟು ಮಂಡೇ ಟು ವೆಡ್ನಸ್ಡೇ ತನಕ ಇರುತ್ತೆ. 3 days ವರ್ಕ್ಶಾಪ್ ಆಗಿರುತ್ತೆ, ಈವ್ನಿಂಗ್ 8 o'clock to 9 o'clock. ಸೊ ಈ ಒಂದು ವರ್ಕ್ಶಾಪ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ. ಸೊ ನೀವೊಬ್ಬ ಸ್ಟೂಡೆಂಟ್, ಹೌಸ್ ವೈಫು, ವರ್ಕಿಂಗ್ ಎಂಪ್ಲಾಯಿ ಆಗಿದ್ದರೆ, ನೀವು ಸಪೋಸ್ Adobe ಫೋಟೋಶಾಪ್ ಕಲೀಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇದೆ, ಪಾರ್ಟ್ ಟೈಮ್ ಆಗಿ ಅರ್ನ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಈ ವರ್ಕ್ಶಾಪ್ನ ಅಟೆಂಡ್ ಆಗ್ಬೋದು. ಮತ್ತು ನೀವೊಬ್ಬ ಬಿಸ್ನೆಸ್ ಪರ್ಸನ್ ಆಗಿದ್ದರೆ, ನಿಮ್ಮ ಒಂದು ಕಂಪನಿಯ ಒಂದು ಬ್ರ್ಯಾಂಡಿಂಗ್ನ ನೀವೇ ಓನ್ ಕ್ರಿಯೇಟ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಸಹ ಈ ಒಂದು ವರ್ಕ್ಶಾಪ್ನ ಅಟೆಂಡ್ ಆಗ್ಬೋದು. ಸೊ ಈ ಒಂದು ವರ್ಕ್ಶಾಪ್ ಕಂಪ್ಲೀಟ್ ಫ್ರೀ ಆಗಿರೋದ್ರಿಂದ ಇವಾಗನೇ ರಿಜಿಸ್ಟರ್ ಮಾಡಿ. ಸಿ ಯು ಸೂನ್. ಸೊ ಈ ವಿಡಿಯೋದಲ್ಲಿ ಡ್ಯುಯಲ್ ಟೋನ್ ಎಫೆಕ್ಟ್ ಯಾವ ರೀತಿ ಅಪ್ಲೈ ಮಾಡ್ಬೋದು ಅಂತ ನೋಡೋಣ. ಸೊ ಅದಕ್ಕೆ ನಾನು ಈ ಇಮೇಜ್ ತಗೊಂಡಿದ್ದೇನೆ, ಇಮೇಜ್ನ ಡುಪ್ಲಿಕೇಟ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ಅಡ್ಜಸ್ಟ್ಮೆಂಟ್ ಆಪ್ಷನ್ ಹೋಗಿ ಗ್ರೇಡಿಯಂಟ್ ಮ್ಯಾಪ್. ಓಕೆ, ಸೊ ಗ್ರೇಡಿಯಂಟ್ ಮ್ಯಾಪ್ ಅಲ್ಲಿ ನಿಮಗೆ ಯಾವ ಕಲರ್ ಅಲ್ಲಿ ಬೇಕು ಡ್ಯುಯಲ್ ಟೋನ್ ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ರೆಡ್ ಮತ್ತೆ ಬ್ಲೂ ಆರೆಲ್ಸ್ ಡಾರ್ಕ್ ಬ್ಲೂ ಆ ರೀತಿ ತಗೊಳ್ತೇನೆ. ಸೊ ಇಲ್ಲಿಂದಾನೆ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಒಂದು ಸೈಡ್ ಅಲ್ಲಿ ಸಿಯಾನ್ ಕಲರ್. ಓಕೆ, ಸೊ ಲೆಫ್ಟ್ ಸೈಡ್ಗೆ ಸಿಯಾನ್ ಕಲರ್ ಇರಲಿ, ಒಂದ್ ಸೈಡ್ಗೆ ಬ್ಲ್ಯಾಕ್, ಇನ್ನೊಂದು ಸೈಡ್ಗೆ ಸಿಯಾನ್ ಕಲರ್ ತಗೊಳ್ತೇನೆ. ನೀವು ಬೇಕಿದ್ರೆ ಬೇರೆ ಯಾವ್ದು ಸಹ ಕಲರ್ ತಗೋಬಹುದು. ಓಕೆ, ನಾನು ಇದರಲ್ಲಿ ಸಿಯಾನ್ ಕಲರ್ ತಗೊಳ್ತೇನೆ. ಆಮೇಲೆ ಓಕೆ, ಸೊ ಈ ರೀತಿ ಬರುತ್ತೆ. ಆಮೇಲೆ ಓಕೆ ಬಡಿ. ಡ್ಯುಯಲ್ ಟೋನ್ ಎಫೆಕ್ಟ್ ಬರೋದಕ್ಕೆ ಇನ್ನೊಂದ್ಸರಿ ಗ್ರೇಡಿಯಂಟ್ ಮ್ಯಾಪ್ ತಗೊಳ್ಳಿ. ಅಗೇನ್ ಲೆಫ್ಟ್ ಸೈಡ್ಗೆ ಬ್ಲ್ಯಾಕ್, ಫುಲ್ ಬ್ಲ್ಯಾಕ್ ತಗೊಳ್ತೇನೆ. ರೈಟ್ ಸೈಡ್ಗೆ ಇನ್ನೊಂದು ಕಲರ್ ಯಾವ್ದು ಬೇಕು ಅದು ತಗೊಳ್ಳಿ. ನಾನು ಬ್ರೈಟ್ ರೆಡ್ ಕಲರ್ ತಗೊಳ್ತೇನೆ. ಓಕೆ, ಸೊ ಈ ರೀತಿ ಬರುತ್ತೆ. ಆಮೇಲೆ ಓಕೆ ಓಕೆ, ಸೊ ಇವಾಗ ಇಲ್ಲಿ ನಾವು 2 ಕಲರ್ ಅಪ್ಲೈ ಮಾಡಿದ್ದೇವೆ, ಒಂದು ಸಿಯಾನ್, ಇನ್ನೊಂದು ರೆಡ್. ಇವಾಗ ಇದು ರೆಡ್ ಕಲರ್ ಏನಿದೆ ಅದು ನನಗೆ ಎಲ್ಲ ಕಡೆ ರಿಫ್ಲೆಕ್ಟ್ ಆಗ್ಬಾರ್ದು, ಬರೀ ರೈಟ್ ಸೈಡ್ ಇಂದ ಬೀಳುವಾಗೆ ಇರ್ಬೇಕು. ಆ ರೆಡ್ ಲೈಟ್ ಏನಿದೆ ರೈಟ್ ಸೈಡ್ ಇಂದ ಆಬ್ಜೆಕ್ಟ್ ಮೇಲೆ ಬೀಳುವಾಗೆ ಇರಬೇಕು. ಸೊ ಅದಕ್ಕೆ ಇಲ್ಲಿ ಈ ಎಫೆಕ್ಟ್ ಏನಿದೆ ರೆಡ್ ಎಫೆಕ್ಟ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತೇನೆ. ಸೊ ಕಂಟ್ರೋಲ್ ಐ ಕೊಟ್ರೆ ಎಫೆಕ್ಟ್ ಕಂಪ್ಲೀಟ್ ಆಗಿ ರಿಮೂವ್ ಆಗುತ್ತೆ. ಆಮೇಲೆ ಮೇ ಬಿ ಈ ಸೈಡ್ ಇಂದ ಅಂದ್ರೆ ರೈಟ್ ಸೈಡ್ ಇಂದ ಈ ಏರಿಯಾಸ್ಗೆ ಮಾತ್ರ ಹೈಲೈಟ್ ಆಗೋಕೆ ಎಫೆಕ್ಟ್ ಅಪ್ಲೈ ಮಾಡ್ತೇನೆ. ಸೊ ಅದಕ್ಕೆ ಬ್ರಷ್ ತಗೊಳ್ತೇನೆ, ಫೋರ್ಗ್ರೌಂಡ್ ಕಲರ್ ವೈಟ್. ಓಕೆ, ಆಲ್ಟ್ ಪ್ರೆಸ್ ಮಾಡಿಕೊಂಡು ಬ್ರಷ್ ಸೈಜ್ ಮೇಕ್ ಶೋರ್ ಹಾರ್ಡ್ನೆಸ್ 0 ಇರಲಿ, ಬ್ರಷ್ ಸೈಜ್ ಎಷ್ಟು ಬೇಕಷ್ಟು ಸೆಟ್ ಮಾಡಿಕೊಂಡು, ಸೊ ಇಲ್ಲಿ ಫ್ಲೋನ ಅರೌಂಡ್ 20% ಆಗಿ ಇಡ್ತೇನೆ. ಸೊ 20% ಇಟ್ಟು ಅಗೇನ್ ಬ್ರಷ್ ಸೈಜ್ ರೆಡ್ಯೂಸ್ ಮಾಡ್ಕೊಳ್ತೇನೆ. ಇಲ್ಲಿ ನಾನು ಬ್ರಷ್ ಸೈಜ್ ಅಂಡ್ ಹಾರ್ಡ್ನೆಸ್ ಮಾಡಿಫೈ ಮಾಡಲಿಕ್ಕೆ ಆಲ್ಟ್ ಪ್ರೆಸ್ ಮಾಡಿಕೊಂಡು ಮೌಸ್ ಅಲ್ಲಿ ರೈಟ್ ಕ್ಲಿಕ್ ಹೋಲ್ಡ್ ಮಾಡ್ತಾ ಇದ್ದೇನೆ. ರೈಟ್ ಕ್ಲಿಕ್ ಹೋಲ್ಡ್ ಮಾಡ್ಕೊಂಡು ಮೌಸ್ ಬಿಡಬಾರ್ದು, ಈವನ್ ಆಲ್ಟ್ ರಿಲೀಸ್ ಮಾಡಬಾರ್ದು. ಲೆಫ್ಟ್ ರೈಟ್ಗೆ ಡ್ರ್ಯಾಗ್ ಮಾಡಿದ್ರೆ ಡಯಾಮೀಟರ್ ವೇರಿ ಆಗುತ್ತೆ, ಅಪ್ ಅಂಡ್ ಡೌನ್ ಡ್ರ್ಯಾಗ್ ಮಾಡಿದ್ರೆ ಹಾರ್ಡ್ನೆಸ್ ವೇರಿ ಆಗುತ್ತೆ. ಇದಿಷ್ಟು ಮಾಡಿಕೊಂಡು ಇನ್ನೂ ಸ್ವಲ್ಪ ಮಾಡಿಕೊಂಡು ನಿಮ್ಗೆ ಲೈಟ್ ಏನ್ ರೈಟ್ ಸೈಡ್ ಇಂದ ಏನ್ ಲೈಟ್ ಬೀಳ್ತದೆ ಅಲ್ಲಿ ಎಲ್ಲೆಲ್ಲಿ ಬೀಳ್ತದೆ ಅಲ್ಲಿ ಮಾತ್ರ ಸ್ಲೋ ಆಗಿ ಬ್ರಷ್ ಮಾಡ್ತೇನೆ. ಓಕೆ, ಮೇನ್ ಆಗಿ ಹಾರ್ಶ್ ಆಗಿ ಲೈಟ್ ಎಲ್ಲಿ ಬೀಳ್ತಾ ಇದೆ ಅಲ್ಲಿ ಮಾತ್ರ ಬ್ರಷ್ ಮಾಡ್ತೇನೆ.
ಓಕೆ, ಸೊ ರೈಟ್ ಸೈಡ್ಗೆ ಮಾತ್ರ ಬ್ರಷ್ ಮಾಡ್ತೇನೆ. ಸೊ ಆಲ್ಮೋಸ್ಟ್ ಈ ಪಾರ್ಟ್ ರೈಟ್, ಓಕೆ. ಈ ಮೆಟಲ್ ಇದೆ, ಮೇ ಬಿ ಫ್ಲಾಶ್ ಲೈಟ್, ಈ ರೆಡ್ ಕಲರ್ ಏನಿದೆ ಫ್ಲಾಶ್ ಲೈಟ್ ಬರೀ ಆಬ್ಜೆಕ್ಟ್ ಮೇಲೆ ಬೀಳುವಾಗೆ ಅಪ್ಲೈ ಮಾಡುವಂಥದ್ದು. ಓಕೆ, ಸೊ ಇಲ್ಲಿ ಸ್ವಲ್ಪ ಲೈಟ್ ಆಗಿ ಈ ಸೈಡ್ ಮಾತ್ರ ಬ್ರಷ್ ಮಾಡಿ. ಸೊ ಇವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಬ್ರಷ್ ಮಾಡಿದಾಗ ಬ್ಯಾಕ್ ಗ್ರೌಂಡ್ ಮೇಲೂ ರೆಡ್ ಲೈಟ್ ಏನಿದೆ ಅದು ಅಪ್ಲೈ ಆಗಿದೆ, ಬ್ರಷ್ ಆಗಿದೆ. ಸೊ ಅದರಿಂದ ಅಂಡರ್ಲೈನ್ ಇಮೇಜ್ ಇಂದ ಆ ಸ್ಪಾಟ್ ಇಂದ ರಿಮೂವ್ ಮಾಡಲಿಕ್ಕೆ, ಇವನ್ ಸ್ವಲ್ಪ ಸ್ಮೂತ್ನೆಸ್ ಕೊಡ್ಲಿಕ್ಕೆ ನಾನು ಬ್ಲೆಂಡಿಂಗ್ ಆಪ್ಷನ್ ಹೋಗ್ತೇನೆ. ಸೊ ಇಲ್ಲಿ ಈ ಲೇಯರ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಆಪ್ಷನ್ ಹೋಗಿ, ಓಕೆ. ಸೊ ಇದನ್ನ ಅಬ್ಸರ್ವ್ ಮಾಡಿ. ಸೊ ಇವಾಗ ಅಂಡರ್ಲೈನ್ ಲೇಯರ್ ಇಂದ ಈ ಡಾರ್ಕ್ ಪಿಕ್ಸೆಲ್ಸ್ ನ ರಿಮೂವ್ ಮಾಡಬೇಕು. ಸೊ ಅದಕ್ಕೆ ಇದನ್ನ ರೈಟ್ ಗೆ ಡ್ರ್ಯಾಗ್ ಮಾಡಿ, ಓಕೆ. ಆಮೇಲೆ ಆಲ್ಟ್ ಪ್ರೆಸ್ ಮಾಡಿಬಿಟ್ಟು ಸ್ಮೂತ್ ಮಾಡುವಂತ. ಓಕೆ, ಪರ್ಫೆಕ್ಟ್. ಸೊ ಇದನ್ನು ನೋಡ್ಬೋದು, ನಾವು ಎಫೆಕ್ಟ್ ನ ಬ್ಯಾಕ್ ಗ್ರೌಂಡ್ ಇಂದ ರಿಮೂವ್ ಮಾಡಿದ್ದೇವೆ. ಓಕೆ, ಸೊ ಲೈಟ್ ಎಫೆಕ್ಟ್ ಬರೀ ಆಬ್ಜೆಕ್ಟ್ ಮೇಲೆ ರೈಟ್ ಸೈಡ್ ಇಂದ ಬೀಳುವಾಗೆ ಮಾಡಿದ್ದೆ. ಓಕೆ, ಸೊ ಬರೀ ಈ ಪೋರ್ಷನ್ ರೈಟ್ ಸೈಡ್ ಇಲ್ಲಿ ಬೀಳುವಾಗೆ ಮಾಡಿದ್ದಾರೆ. ಸೊ ಇದು ಆಕ್ಚುಲಿ 12 ಟೋನ್ ಎಫೆಕ್ಟ್. ಓಕೆ, ಸೊ ಇದು ಸಿಯಾನ್ ಕಲರ್, ಇದು ನಾವು ಅಪ್ಲೈ ಮಾಡಿರುವಂತದ್ದು. ಸಪೋಸ್ ಇನ್ನೂ ಸ್ವಲ್ಪ ಕಾಂಟ್ರಾಸ್ಟ್ ಇನ್ಕ್ರೀಸ್ ಮಾಡ್ಲಿಕ್ಕಿದ್ರೆ ಬರೀ ಇದಕ್ಕೆ ಕಾಂಟ್ರಾಸ್ಟ್ ಇದು ಸ್ವಲ್ಪ ಜಾಸ್ತಿ ಡಾರ್ಕ್ ಇದೆ, ಸೊ ಸ್ವಲ್ಪ ಬ್ರೈಟ್ ಆಗ್ಲಿಕ್ಕೆ ಕರ್ವ್ ಅಡ್ಜಸ್ಟ್ಮೆಂಟ್ ತಗೊಳ್ತೇನೆ. ಆಮೇಲೆ ಸೊ ಈ ಪೋರ್ಷನ್ ಮೇಲೆ ಅಬ್ಸರ್ವ್ ಮಾಡಿ ಇನ್ಕ್ರೀಸ್ ಮಾಡ್ತೇನೆ, ಅದೆಷ್ಟು ಬ್ರೈಟ್ ಆಗಬೇಕು ಅಷ್ಟು ಸೆಟ್ ಮಾಡ್ಕೊಳ್ತೇನೆ. ಆಮೇಲೆ ಬೇಕಿದ್ರೆ ಈ ಲೇಯರ್ ಮಾಸ್ಕ್ ನ ಇದಕ್ಕೆ ಕಾಪಿ ಮಾಡಿ ಹಾಕ್ಬೋದು. ಸೊ ಆಲ್ಟ್ ಪ್ರೆಸ್ ಮಾಡ್ಕೊಂಡು ಲೇಯರ್ ಮಾಸ್ಕ್ ಕಾಪಿ ಮಾಡಿ ಹಾಕ್ತೇನೆ. ಸೊ ಅದು ಬರೀ ಅದಕ್ಕೆ ಅಪ್ಲೈ ಆಗತ್ತೆ. ಓಕೆ, ಇಲ್ದಿದ್ರೆ ಕ್ಲಿಪ್ಪಿಂಗ್ ಮಾಸ್ಕ್ ಯೂಸ್ ಮಾಡ್ಬೋದು. ಲೇಯರ್ ಮಾಸ್ಕ್ ಅಪ್ಲೈ ಮಾಡಿಕೊಂಡು ಕ್ಲಿಪ್ಪಿಂಗ್ ಮಾಸ್ಕ್ ಯೂಸ್ ಮಾಡಿ ಅದು ಬರೀ ಆ ರೆಡ್ ಲೈಟ್ಗೆ ಮಾತ್ರ ಎಫೆಕ್ಟ್ ಅಪ್ಲೈ ಆಗುತ್ತೆ. ಓಕೆ, ಸೊ ಫ್ರೆಂಡ್ಸ್, ಈ ರೀತಿ ಡ್ಯುಯಲ್ ಟೋನ್ ಎಫೆಕ್ಟ್ ನ ನಾವು ಆಬ್ಜೆಕ್ಟ್ಗೆ ಅಪ್ಲೈ ಮಾಡ್ಬೋದು. ಸೊ ಇದು ಕಲರ್ ಬೇಕಿದ್ರೆ ನೀವು ಎನಿ ಟೈಮ್ ಚೇಂಜ್ ಮಾಡ್ಬೋದು. ಸಪೋಸ್ ನಿಮ್ಗೆ ಇದು ರೆಡ್ ಬೇಡ ಅಂತ ಆದ್ರೆ ಸೊ ಇಲ್ಲಿ ಹೋಗ್ಬಿಟ್ಟು ಬೇರೆ ಕಲರ್ ನ ತಗೋಬಹುದು. ಮೇ ಬಿ ಗ್ರೀನ್, ಬ್ರೈಟ್ ಗ್ರೀನ್ ತಗೊಳ್ಳಿ, ಓಕೆ ಮಾಡಿ. ಸೊ ಈ ರೀತಿ ಕಲರ್ಸ್ ಚೇಂಜ್ ಮಾಡ್ಬೋದು. ಅದೇ ರೀತಿ ಈ ಸಿಯಾನ್ ಕಲರ್ಸ್ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಡಬಲ್ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಬಂದ್ಬಿಟ್ಟು ಮೇ ಬಿ ಯೆಲ್ಲೋ, ಓಕೆ. ಸೊ ಈ ರೀತಿ ಕಲರ್ಸ್ ಚೇಂಜ್ ಮಾಡ್ಬೋದು. ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಮೇ ಬಿ ಯೆಲ್ಲೋ ಬದಲು ರೆಡ್ ಹಾಕಿ ನೋಡೋಣ. ಓಕೆ, ರೆಡ್ ಅಂಡ್ ಯೆಲ್ಲೋ ಹಾಕಿ ನೋಡೋಣ. ಓಕೆ, ರೆಡ್ ಅಂಡ್ ಯೆಲ್ಲೋ. ಸೊ ಇದು ಯೆಲ್ಲೋ ಹಾಕೋಣ. ಇಲ್ಲ, ಸೊ ಮೇ ಬಿ ಪ್ರೀವಿಯಸ್ ಸಿಯಾನ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಯಾನ್ ಅಂಡ್ ಗ್ರೀನ್ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಸಿಯಾನ್ ಅಂಡ್ ಯೆಲ್ಲೋ. ಸೊ ಗ್ರೀನ್ಸ್ ಓಕೆ, ಬ್ರೈಟ್ ಗ್ರೀನ್ ದಿಸ್. ಓಕೆ, ಓಕೆ ಸರ್ ಫ್ರೆಂಡ್ಸ್, ಈ ರೀತಿ ನಾವು
ಡ್ಯುಯಲ್ ಟೋನ್ ಎಫೆಕ್ಟ್ ನ ಅಪ್ಲೈ ಮಾಡ್ಬೋದು.